ಎಗ್ ಟೊಮೊಟೊ ಮಸಾಲ ಕರಿ ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಕರಿಬೇವಿನ ಸೊಪ್ಪು, ಇಲ್ಲೊಂದೆರಡು ದೊಡ್ಡ ಈರುಳ್ಳಿ, 4 ಸಣ್ಣ ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಒಂದು 4 ಹಸಿರುಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ, 2 ಸ್ಪೂನ್ ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ ಅರ್ಧ ಸ್ಪೂನ್, ಮೆಣಸಿನ ಪುಡಿ 2 ಸ್ಪೂನ್, ಧನಿಯಾ ಪುಡಿ 1 ಸ್ಪೂನ್, ಅರ್ಧ ಸ್ಪೂನ್ ಅರಿಶಿನ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾನಿಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಿಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಾನೊಂದು 4ರಿಂದ 5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ, ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕಿದ್ಮೇಲೆ ಹಸಿರುಮೆಣ್ಸಿನ್ಕಾಯಿ ಅದು ಸ್ವಲ್ಪ ಇಟ್ಕೊಳ್ತೀನಿ, ಲಾಸ್ಟಿಗೆ ಬೇಕು. ಅದಷ್ಟು ಹಾಕ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ಸಿಡಿಲಿ ಅದು ಈರುಳ್ಳಿ ಹಾಕ್ಕೊಳ್ಳೋಣ. ಅದು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ ಅಲ್ವಾ, ಜೊತೆಗೆ ಒಂಚೂರು ಈರುಳ್ಳಿ ಎತ್ತಿಟ್ಕೊಳ್ಳಿ. ಈಗ ಈ ಪಾನಿಗೆ ಕರಿಬೇವು ಈರುಳ್ಳಿ ಎರಡೂ ಹಾಕಿದ್ದೀನಿ. ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ, ಅಷ್ಟೊಂದು ಬೇಯಿಸೋದು ಬೇಡ, ಮೀಡಿಯಮಾಗಿ. ಎಗ್ ಮಸಾಲಕ್ಕೆಲ್ಲ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ ಇವಾಗ. ನೋಡಿ, ಇದೆಲ್ಲ ಹಸಿ ಸ್ಮೆಲ್ ಹೋಗಬೇಕು. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ಇಷ್ಟು ಚೆನ್ನಾಗಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಈ ಥರ. ಸ್ವಲ್ಪ ಡಿಫ್ರೆಂಟಾಗಿದೆ ಅಷ್ಟೇ. ಮತ್ತು ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ, ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ, ಟೊಮೆಟೊ ಬೇಗ ಬೇಯುತ್ತೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿ. ಟೊಮೆಟೊ ಬೇಗ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಟೈಮ್ ಇದ್ದರೆ ಹಂಗೆ ಬೇಯಿಸ್ಕೊಳ್ಳಿ. ನೋಡಿ, ಮತ್ತು ಸ್ವಲ್ಪ ಅರ್ಧ ಸ್ಪೂನ್ ಅರಿಶಿನ, ಧನಿಯಾ ಪುಡಿ 1 ಸ್ಪೂನ್, ಮೆಣಸಿನ ಪುಡಿ 1 ಸ್ಪೂನ್, ಗರಂ ಮಸಾಲ ಅರ್ಧ ಸ್ಪೂನ್, ಚಿಲ್ಲಿ ಪೌಡರ್ 2 ಸ್ಪೂನ್. ನೋಡಿ, ಈ ಥರ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಎಣ್ಣೆ ಬಿಡೋವರೆಗೂ ಬೇಯಬೇಕು. ಹಾಗಾಗಿ ನಾನು ಅದನ್ನು ಸಣ್ಣ ಉರಿನಲ್ಲೇ ಮುಚ್ಚಿಟ್ಟು ಬೇಯಿಸ್ಕೊಳ್ತೀನಿ. ಒಂದು 1/4 ಗಂಟೆ ಬೇಯಲಿ. ಒಂದೊಂದು ಪಾತ್ರೆಗೆ ನಾನು ಇಲ್ಲೊಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನೋಡಿ, ಎಲ್ಲ ಒಡೆದು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಮತ್ತು ಮೆಣಸಿನ ಪುಡಿ 1 ಸ್ಪೂನು, 2 ಸ್ಪೂನ್ ಹಿಡಿತಲ್ವ ಅದು, ಮತ್ತು ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನು, ಈರುಳ್ಳಿ ಹಸಿರುಮೆಣ್ಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಲ್ಲ ನೀಟಾಗಿ ಬೀಟ್ ಮಾಡಬೇಕು. ನಾನು ವಿಸ್ಕರ್ ಸಹಾಯದಿಂದ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಸ್ಪೂನಲ್ಲೂ ಮಾಡ್ಕೋಬೋದು. ವಿಸ್ಕರಲ್ಲಂದರೆ ಬೇಗ ಆಗುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸಖತ್ತಾಗಿ ಈ ಥರ ಆಗಿದೆ ಅಲ್ವಾ. ಇವಾಗ ನೋಡಿ, ಎಲ್ಲ ಎಣ್ಣೆ ಬಿಟ್ಟಿದೆ. ಒಂದ್ಸಲ ಕೈ ಆಡಿಸಿ ಅದನ್ನೆಲ್ಲ ಒಂದು ಕಡೆ ಸಮ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ನೋಡಿ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದನ್ನೆಲ್ಲ ಒಂದು ಕಡೆ ಸಮ ಮಾಡ್ತಾಯಿದ್ದೀನಿ ನಾನು, ಹರಡ್ಕೊಂಡಿದೆ ಅಂತ. ಈಗ ಅದಕ್ಕೆ ಇದೆಲ್ಲ ಬೀಟ್ ಮಾಡಿ ಇಟ್ಟಿದ್ದೆಲ್ಲ ಮೊಟ್ಟೆ ಈ ಥರ ಹಾಕಿ, ನೋಡಿ, ಈ ಥರ ಹಾಕ್ಬಿಟ್ಟು ಮೇಲೆ ಇನ್ನು ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕ್ತೀನಿ. ನಾನು ಮೆಣಸಿನ ಪುಡಿ ರೆಡಿ ಅಲ್ಲ, ಮನೇಲೇ ಮಾಡ್ಕೊಂಡಿರೋದು ಮೆಣಸು. ರೆಡಿ ಪುಡಿ ಅಷ್ಟು ಟೇಸ್ಟ್ ಬರೋಲ್ಲ. ನೋಡಿ, ಇದೊಂದು 1/4 ಗಂಟೆ ಆಗಬೇಕು ಸಣ್ಣ ಊರಿನಲ್ಲೇ. ನೋಡಿ, ಆದಮೇಲೆ ಹಿಂಗಾಗಿರುತ್ತೆ. ಆಮೇಲೆ ಸ್ವಲ್ಪ ನಿಧಾನಕ್ಕೆ ತಿರುವಾಕ್ಬೇಕು. ನೋಡಿ, ಈ ಥರ ಜಾಸ್ತಿ ಒದರಬಾರ್ದು, ಸ್ವಲ್ಪ ಹಂಗೆ ದಪ್ಪನೇ ಇರಲಿ. ನೋಡಿ, ಈ ಥರ ಮಿಕ್ಸ್ ಮಾಡಿ. ಇನ್ನೊಂದು 1/4 ಗಂಟೆ 10 ನಿಮಿಷ ಬೇಯೋಕ್ಕಿಡೋಣ ಅದು. ನೋಡಿ, ಈ ಥರ ಅಷ್ಟೇ ಸಾಕು, ಜಾಸ್ತಿ ಏನು ಮಾಡೋದು ಬೇಡ. ನೋಡಿ, ಇನ್ನೊಂದು 10 ನಿಮಿಷ 1/4 ಗಂಟೆ ಬೇಯೋಕ್ಕಿಡ್ತೀನಿ ಅದನ್ನು. ನೋಡಿ, ಈಗ ಆಗಿದೆ. ವಾವ್, ಇದು ಸಖತ್ತಾಗಿ ಕಾಣ್ತಿದೆ ಅಲ್ವಾ.
ಈಗ ಹಾಕಿದೆ ನೋಡಿ. ಹಿಂಗಿದ್ರೆ ಚೆಂದ ಅದು ಟೇಸ್ಟು. ಬಿಸಿ ಬಿಸಿ ಅನ್ನದ ಜೊತೆಗಂತೂ ನೆಕ್ಸ್ಟ್ ಲೆವೆಲ್ಲು. ನೋಡಿ ನಾನು ಇವಾಗ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಅದ್ದೂರಿಯಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿದೆ. ಇನ್ನು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.